Hi guys, welcome back to our YouTube channel. ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಗ್ತಾ ಇದೀವಿ ಚಿನ್ನ? ನಾವು ನಮ್ಮ ಅಜ್ಜಿಯವ್ರವ್ರಿಗೆ ಹೋಗ್ತಾ ಇದೀವಿ. ಎಸ್. ಎಸ್. ಇನ್ನ ಇಬ್ರು ಹಾಡಾಕ್ಬೇಕು. ಅವ್ರನ್ನ ಹತ್ತಿಸ್ಕೊಂಡ್ಮೇಲೆ ಆಡಿಂಗ್ ಜೋನ್. ಗೈಸ್ ಹೊಸ ಮೈಕ್ ನಮ್ಮ ಹಸ್ಬೆಂಡ್ ಹೋಗಿದ್ದೀನಿ ಮೈಕ್ ವಾಯ್ಸ್ ಹೆಂಗ್ ಬರ್ತೈತೋ ಟೆಸ್ಟ್ ಮಾಡ್ಬೇಕು. ಹಾಯ್ ಮಾಡ. ಹಾಯ್. ಓಕೆ ಗೈಸ್, ಹೊಸ ಮೈಕ್, ಮ್ಯಾಕ್ ಮೈಕ್. ಎಸ್ ಗೈಸ್, ಈಗ ಎಚ್ ಕ್ರಾಸ್ ರೀಚ್ ಆದ್ವಿ. ಈಗ ಫ್ರೂಟ್ಸ್ ತಗೋಬೇಕು ಗೈಸ್. ತಗೊಂಡ್ಮೇಲೆ ಸಿಗ್ತೀವಿ. ಏನ್ರಿ, ಯಾವ ಊರ್ರಿ ನಿಮ್ದು? ಯಾಕ್ರಿ ನಮ್ ಕಾರ್ ಹತ್ರ ನಿಂತಿದ್ದೀರಾ? ಏನೋ ಪ್ರೀತಿ ಕೊಡ್ತೀರೇನೋ ಅಂತ. ಹೌದಾ? ಪ್ರೀತಿನೂ ಈ ಕಾಲದಲ್ಲಿ ಸಾಲ ಮಾಡ್ಬೇಕಾ? ಪ್ರೀತಿನೂ ಸಾಲ ಮಾಡ್ಬೇಕಾ? ಸಾಲ ಏನ್ ಬೇಡ, ಬದ್ಲು ಕೊಟ್ಬಿಡಿ. ಬದ್ಲಂದ್ರೆ ಅದು ಬದ್ಲ? ಅದ್ಲು ಬದ್ಲು. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ, ಸ್ವಾಗತ ಸುಸ್ವಾಗತ. ಓ, ಇಲ್ಲಿ ಹಿಂಗೆಲ್ಲ ಹಿಂಗ್ ಪೆಟಲ್ಸ್ ಹಾಕ್ಸ್ಬೇಕಲ್ಲ, ಹಿಂಗೆ ವೆಲ್ಕಮ್ ಮಾಡ್ಬೇಕಲ್ಲ, ಹಿಂಗೆ. ಏನ್ ಗೊತ್ತಾ ಗೈಸ್, ಒಂದೇ ಟೈಮ್ ಅಲ್ವಾ, ಒಂದ್ ಟೈಮ್ ಮದ್ವೆಗಿಂತ ಮುಂಚೆ ಒನ್ಸ್ ಆರ್ ಟ್ವೈಸ್, ಏನೋ ನಿನ್ಗೆ ಗೊತ್ತಿರ್ಬೇಕು. ಇಲ್ಲಿ ನನ್ ಕಾರ್ ಹತ್ತಿಸ್ಕೊಳಕ್ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಇರತ್ತಲ್ಲ ಈ ಪ್ಲೇಸ್ ಅಲ್ಲಿ ಫುಲ್ ಫ್ಲವರ್ಸ್, ಒಂದ್ ಚಾಕ್ಲೇಟ್ ಹಾಕ್ಬಿಟ್ಟು ಇಟ್ಟಿದ್ರು. ಕನ್ನಡಿಯಲ್ಲಿ ನೋಡ್ಕೊ ಏನೋ ಮೆತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಕನ್ನಡಿ ನೋಡ್ಕೊಳಕ್ ಹಿಂಗ್ ಓಪನ್ ಮಾಡ್ದೆ. ನೋಡ್ರೆ ಇಲ್ಲಿಂದ ಚಾಕ್ಲೇಟ್ಸ್, ಫ್ಲವರ್ಸ್ ಎಲ್ಲ ಬಿತ್ತು. ಎಷ್ಟ್ ಚೆನ್ನಾಗಿತ್ತಲ್ಲ. ಆದ್ರೆ ಮದ್ವೆ ಆದ್ಮೇಲೆ ಅಂತ ಸರ್ಪ್ರೈಸೇ ಇಲ್ಲ. ಯಾಕ್ರಿ ಇಂತ ಬದಲಾವಣೆ? ಏನಿದೆ, ಏನಿಲ್ಲ ಬದಲಾವಣೆ. ಒಂದ್ಸರಿ ಎರಡ್ ಸರಿ ಎಷ್ಟಾಯ್ತು? ಎಷ್ಟಂತೆ ಕೆಜಿ? ಈಗ ಆಪಲ್ ಮತ್ತೆ ಆರೆಂಜ್ ತಗೊಂಡ್ಬಂದಿದ್ದಾರೆ. ಅಲ್ಲಿ ನಮ್ಮತ್ತೆ ಬನಾನಾ ತಗೊಂಡ್ ಬರಕ್ ಹೋಗಿದ್ದಾರೆ. ಈಗ ಫ್ರೂಟ್ಸ್ ಎಲ್ಲ ತಗೊಂಡು ಹೊರಡ್ಬೇಕು ಗೈಸ್. ಇವತ್ತು ಫ್ರೈಡೆ ರಜಾ ಇತ್ತು ಅಂತ ಊರಿಗೆ ಬಂದ್ವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಮತ್ತೆ ತಿಳಿಸ್ತೀವಿ ಗೈಸ್. ಬನ್ನಿ ಹೋಗೋಣ. ಎಸ್, ನಮ್ಮತ್ತೆ ಅಲ್ಲಿ ಬನಾನಾ ತಗೊಂತಾ ಇದಾರೆ. ಬನಾನಾ ಮಂಡಿ ಇಲ್ಲೇ ಎಚ್ ಕ್ರಾಸ್ ಅಲ್ಲೇ ಇದೆ. ಸೊ ಬನಾನಾ ತಗೊಂತಾ ಇದಾರೆ ನೋಡಿ. ಅಲ್ಲಿಂದಾನೆ ಪಾರ್ಸಲ್, ಅನ್ಲೋಡ್ ಆಗ್ತಿದೆ. ಅಂಡ್ ಇಲ್ಲಿ ನಮ್ಮ ಹಸ್ಬೆಂಡು ಮೈಕ್ ರೆಡಿ ಮಾಡ್ಕೊಂತ ಇದಾರೆ. ಅದು ಫುಲ್ ಸೌಂಡ್, ಜಾಸ್ತಿ ಸೌಂಡ್. ಬನ್ನಿ ಗೈಸ್, ಹಂಗೆ ಹೋಗ್ತಾ ಹೋಗ್ತಾ ಮಾತಾಡಿಸ್ತೀನಿ. ಮ್ಯಾಚಿಂಗ್ ಸ್ವಲ್ಪ ತಾನೆ, ಬಟ್ ನೀನು ಐರನ್ ಮಾಡ್ಬೇಕಿತ್ತು. ಏನಿಲ್ಲ ಗೈಸ್, ಈಗ ಫ್ರೂಟ್ಸ್ ಎಲ್ಲ ತಗೊಂಡು ಹೊರಟಿದೀವಿ. ಎಲ್ಲಿಗೆ ಹೋಗ್ತಿರೋದು ಅಂದ್ರೆ ಕದ್ರೆಂಪಲ್ಲಿಗೆ, ಅವ್ರ ಅಜ್ಜಿ ಊರಿಗೆ ಹೋಗ್ತಿರೋದು. ಅದಕ್ಕೂ ಮುಂಚೆ ನಮ್ಮೂರ್ಗ್ ಹೋಗಿ ಅಲ್ಲಿ ನಮ್ಮ ಅಜ್ಜಿನ ಕರ್ಕೊಂಡು, ಅಲ್ಲಿಂದ ಅವ್ರ ಆಂಟಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನಕ್ಕೆ ಅಂದ್ರೆ ನಮ್ಮ ಹಳ್ಳಿ ಮೈಯಾಗ ಹುಷಾರಿಲ್ಲ, ಅಲ್ಲಿ ಬಾಟ್ಲ್ ಹಾಕ್ತಿದಾರಂತೆ. ಸೊ ಮಾತಾಡ್ಸ್ಕೊಂಡು ನೋಡ್ಕೊಂಡು ಅಲ್ಲಿಂದ ಎಲ್ಲಾರು ಕದ್ರೆಂಪಲ್ಲಿ ಬರೋದು ಎಲ್ಲಿ, ರಾಯಲ್ಪಾಡ್ ಹತ್ರ. ಸೊ ತುಂಬಾ ಲಾಂಗ್ ಇದೆ ಅಲ್ಲ, ಹೋದ್ರೆ ಯಾವಾಗಾದ್ರೂ ಒಂದೊಂದ್ಸರಿ ಹೋಗ್ತಾರೆ. ಸೊ ಈಗ ನಾವು ಫ್ರೀ ಇದ್ವಲ್ಲ, ಎಲ್ಲಾರು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಿದೀವಿ ಗೈಸ್. ಅಲ್ಲಿ ಅಜ್ಜಿ ತಾತ ಇಬ್ರೇ ಇರೋದು. ಸೊ ಅವ್ರು ಬರ್ತಾರೆ, ನಮ್ಮ ಅಜ್ಜಿ ಬರ್ತಾ ಇರ್ತಾರೆ ಅವಾಗವಾಗ. ಸೊ ಇವಾಗ ಹೋದ್ರೆ ತಾತ ಅಜ್ಜಿ ಇಬ್ಬರನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ಬೋದು. ಪಾಪ ಅವರು ಕರಿತಾನೆ ಇದಾರೆ, ಬನ್ರಿ ಬನ್ರಿ ಅಂತ. ಸೊ ಹಂಗಾಗಿ ಎಲ್ಲಾರು ನೋಡಿ ಹೋಗ್ತಾ ಇದೀವಿ ಈಗ. ಅಂಡ್ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಈಗ ಹೋಗ್ತಿರೋದು ರಾಯಲ್ಪಾಡ್ಗೆ. ಅಂಡ್ ರಾಯಲ್ಪಾಡ್ ಹತ್ರ ಕದ್ರೆಂಪಲ್ಲಿ, ಅಲ್ಲಿಗೆ ರೀಚ್ ಆದ್ವಿ. ಅಂಡ್ ಅಲ್ಲೊಂದ್ ಆಂಟಿ, ರಾಯಲ್ಪಾಡ್ ಹತ್ರ ಒಂದ್ ಆಂಟಿ, ಇವ್ರ ಮನೆ ಹತ್ರನಂತೆ ಇರೋದು. ಪಾಪ ಕರೆದ್ಬಿಟ್ಟು ನಿಲ್ಸಿ ಅಲ್ಲಿ ಮಲ್ಗೆ ಹೂವ ಮತ್ತೆ ಅಲ್ಲಿ ಬನಾನಾ ತಗೊಂಡು ಈಗ ಹೊರಟಿದೀವಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರು. ನನ್ಗಂತೂ ಇದೆಲ್ಲ ಇಷ್ಟು ಗ್ರೀನರಿ, ಇನ್ನ ಅಲ್ಲಿ ಇನ್ನ ಮುಂದೆ ಎಲ್ಲ ಫುಲ್ಲು ಬೆಟ್ಟಗಳು, ಫುಲ್ಲು ಗ್ರೀನರಿ. ನನ್ಗೆಲ್ಲೋ ಫುಲ್ಲು ಬೇರೆ ಪ್ರದೇಶಕ್ಕೆ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದೀವಿ. ಅಂಡ್ ಅಲ್ಲಿಗೆ ಹೋದ್ಮೇಲೆ ನೋಡಿ ಗೈಸ್, ಎಲ್ಲ ಫುಲ್ ಹೌಸ್ಫುಲ್, ಕಾರ್ ಫುಲ್ ಎಲ್ಲಾನು ಹೋಗ್ತಾ ಇದೀವಿ ಗೈಸ್. ಅಂಡ್ ನಮ್ಮ ಅಜ್ಜಿಗೆ ಆ ಅಜ್ಜಿ ಅಂದ್ರೆ ತುಂಬಾ ಇಷ್ಟ. ಅವ್ರು ಕೇಳ್ತಾನೆ ಇದ್ರು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಬರ್ತೀನಿ ಅಂತ.
ಸೊ ಎಲ್ಲಾರನ್ನೂ ಕರ್ಕೊಂಡು ಹೋಗ್ದ್ವಿ ಆ್ಯಂಡ್ ಫೈನಲಿ ರೀಚ್ ಆಗಿದ್ದೀವಿ ಗೈಸ್. ಮನೆ ಹತ್ರಕ್ಕೆ ಬಂದ್ವಿ. ಬನ್ನಿ ಒಳಗಡೆ ಹೋಗೋಣ. ಎಸ್ ನೋಡಿ, ಒಳಗಡೆ ಹೋಗಿದ ತಕ್ಷಣ ಪಾಪ ಅಜ್ಜಿ ಇಷ್ಟು ವಯಸ್ಸಾದ್ರೂ ಅಜ್ಜಿ ಅವರೇ ಅಡುಗೆ ಮಾಡ್ಕೊಂಡು ತಿಂತಾರೆ ಗೈಸ್. ಹೋಗಕ್ಕೂ ಮುಂಚೆ ಅಜ್ಜಿಗೆ ಹೇಳಿದ್ವಿ, ಏನೂ ಮಾಡ್ಬಿಡಿ ಅಜ್ಜಿ, ಬೇಕಂದ್ರೆ ಬಂದು ನಾವೇ ಮಾಡ್ಕೊಂಡು ತಿಂತೀವಿ ಅಂತ. ಬಟ್ ಅಜ್ಜಿ ಇರ್ಲೇ ಇಲ್ಲ. ಹೋಗೋಷ್ಟರಲ್ಲಿ ಸುಗ್ಗಿ ಮತ್ತೆ ಅನ್ನ ರಸ ಎಲ್ಲ ಮಾಡಿ ಇಟ್ಟಿದ್ರು. ಸೊ ಎಲ್ಲರೂ ಊಟ ಮಾಡ್ಕೊಂಡು ಈಗ ಅವರೂರಲ್ಲಿ ಒಂದು ಫೇಮಸ್ ಆಂಜನೇಯ ದೇವಸ್ಥಾನ ಇದೆಯಂತೆ. ತುಂಬಾ ಪವಾಡಗಳು ನಡೆಯುತ್ತಂತೆ ಅಲ್ಲಿ. ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲರೂ ಹೋಗ್ತಾ ಇದೀವಿ ಗೈಸ್ ಕಾರಲ್ಲಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಅಂಡ್ ಈ ದೇವಸ್ಥಾನದಲ್ಲಿ ಆಂಜನೇಯದು ಪಾದ ಮತ್ತೆ ಬಾಲ ಗುರ್ತು ಇದೆಯಂತೆ ಗೈಸ್. ಅದನ್ನ ನೋಡಿನೇ ಅಂತ ಅಲ್ಲಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿರೋದು, ಒಂದು ದೇವಸ್ಥಾನನ ಕಟ್ಟಿರೋದು. ಎಸ್, ದೇವಸ್ಥಾನ ಹತ್ರಗೆ ಬಂದಿದ್ದೀವಿ ಗೈಸ್. ಇಲ್ಲಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಯಾರು ಇರ್ಲಿಲ್ಲ ಗೈಸ್ ಆ ದೇವಸ್ಥಾನದ ಹತ್ರ. ನಮ್ಮ ಫ್ಯಾಮಿಲಿ ಬಿಟ್ರೆ ಯಾರು ಇರ್ಲಿಲ್ಲ. ಅಂಡ್ ರೋಡು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ವಾತಾವರಣ. ನೋಡ್ತಿರ್ಬೋದು, ಸುತ್ತ ಬೆಟ್ಟಗಳು, ತಂಪಾದ ಗಾಳಿ, ಫುಲ್ ಗ್ರೀನರಿ, ಒಂಥರ ಚೆನ್ನಾಗಿತ್ತು. ಅಂಡ್ ಈ ದೇವಸ್ಥಾನದ ಬಗ್ಗೆ ಅಜ್ಜಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ, ಬಟ್ ತೆಲುಗು ಅಲ್ಲಿ ಹೇಳ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ఆంజనేయ స్వామి ఉందంట. మళ్ళీ ఎత్తుకొచ్చి తినడానికి మాట్లాడుతున్నాం. మా ఊర గంగం గుట్ట వేసిండ్రు. ఎవరు గంగం గుట్ట వేసింటే మళ్ళా మా ఊరోళ్ళు ఈ కురిగప్పలోళ్ళు వాళ్ళు అంతా పెట్టి పూజ చేసిరా. పూజ చేసేపటికే ఎక్కడెక్కడ వాళ్ళు దయ్యాలు చాలా పూజ జాస్తి అయిపోయా. చాలా దయ్యాలు కాయలాలు ఆంజనేయ ఇచ్చిపెట్టు, ఆంజనేయ ఇది నేను కట్టేసి ఆంజనేయ స్వామి చేతులు సేకయ్యాలి. అట్లా 2 సంవత్సరాలు నడిచా. మళ్ళా తక్కువ మళ్ళా దేవస్థానం కట్టి మళ్ళా సంవత్సరానికి ఒక దఫా సంతర్పణ చేస్తుంది. 50 ఊరినోళ్ళు చేస్తారు. ఏమో పొద్దున్న మరకతులు, భజీన్లు, కోలాట్లు ఇవంతా జరుగుతాయి. చాలా బాగా అవుతుంది. చాలా భోజనాలు, ఏం చక్కతైన భోజనాలు, పాయసము, అన్నము, రసము. ಇದು ಫಸ್ಟ್ ಇದು ಇಲ್ಲಿ ದೇವರೈತೆ, ಪ್ರತಿಷ್ಠಾಪನೆ ಐತೆ ಅಂತ ಹೆಂಗೆ ప్రతిష్టాపన ఈ కురిగపుల్లోళ్ళు చేపించింది. కురిగపుల్లోళ్ళు ಹುಡುಗರು, ಚಿಕ್ಕ ಹುಡುಗರು ಇಸ್ಕೂಲ್ ಅವರು ಇಸ್ಕೂಲ್ಗೆ ಹೋಗೋ ಬಾರ ಹೊತ್ರಾಗ ಅರ್ಶಿನ ಕೊಟ್ಟು ಕುಂಕುಮ ಎತ್ಕೊಚ್ಚೇದಿ, ಅಡ್ಕು చేసేది. ಇಲ್ಲೆಲ್ಲೋ ಇದು ಪಾದನು ಮತ್ತೆ ಬಾಲ ಐತಂತಲ್ಲ, ಇಲ್ಲಿ ಇರೋದು ಕೆಳಗಡೆ ಹೋಗ್ಬೇಕಾ? ಇಲ್ಲಿ ನೋಡೋಣ, ಹೇಳಿ ಹಂಗೆ ಬಾ ನೋಡೋಣ. ಓಕೆ, ಏನ್ ಕಲ್ಯಾಣಿನಾ? ಕಲ್ಯಾಣಿನ ಬೋರ್ಡ್ ಕೊಡ್ತಿರೋದ? ನದಿ ಇದು ವನ ಅಂತೆ. ಇವೆಲ್ಲ ಕಟ್ಟೋದು. ಜಾಸ್ತಿ ಒಳಕೈತಾ? ಆಮೇಲೆ ಹೋಗೋಣ ಬಾ, ಅದ್ ನೋಡ್ಬಿಡೋಣ. ಸರಿ ಇರು, ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬರೋಣ. ನೋಡಿ ಗೈಸ್, ಇದೆ ಎಂಟ್ರೆನ್ಸ್ ಆಂಜನೇಯ ಟೆಂಪಲ್. ಒಳಗಡೆ ಹೋಗೋಣ ಬನ್ನಿ. ಯಾರು ಇಲ್ಲ, ಪೂಜಾರಿಗಳು ಯಾರು ಇಲ್ಲ. ಎಸ್ ಗೈಸ್, ಈ ಬೆಟ್ಟದ ಮೇಲೆ ಆಂಜನೇಯ ಪಾದ ಮತ್ತೆ ಬಾಲ ಇದೆಯಂತೆ. ಅದನ್ನ ಕಂಡಿಡ್ದು ಇಲ್ಲಿ ಆಂಜನೇಯ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಂತೆ. ಅಂಡ್ ತುಂಬಾ ಪವರ್ಫುಲ್ ಕೂಡ ಇದೆಯಂತೆ. ತುಂಬಾ ಜನ ಹರಕೆ ಮಾಡ್ಕೊಂಡು ಹೋಗ್ತಾರಂತೆ. ಅಂಡ್ ದೆವ್ವ ಏನಾದ್ರು ಇದ್ರೆ ಮುಂಚೆ ಎಲ್ಲ ಇಲ್ಲಿ ಈ ದೇವಸ್ಥಾನದ ಹತ್ರ ದೆವ್ವ ಎಲ್ಲ ಬಿಡಿಸ್ತಿದ್ರಂತೆ. ಅಜ್ಜಿ ಯಾವಾಗ್ಲೇ ಇನ್ಫಾರ್ಮೇಶನ್ ಕೊಟ್ರಲ್ಲ. ಅದೇ ನೋಡಿ, ಇದೆ ಬಾಲ ಅಂತೆ, ಆಂಜನೇಯ ಬಾಲ. ಅದು ಎಷ್ಟು ತುಂಬಾ ಲಾಂಗ್ ಇದೆ ನೋಡಿ. ಅಂಡ್ ಪಾದ ಆ ಕಡೆ ಎಲ್ಲೋ ಇತ್ತಂತೆ, ಸೊ ನಾವು ಆ ಕಡೆಗೆ ಹೋಗ್ಲಿಲ್ಲ. ಅಂಡ್ ಇಲ್ಲಂತೂ ವಾತಾವರಣ ತುಂಬಾ ತಂಪಾಗಿ ಚೆನ್ನಾಗಿದೆ. ಎಸ್, ಈಗ ಮನೆ ಕಡೆ ಹೊರಡೋದೆ ಗೈಸ್. ಬನ್ನಿ ಎಲ್ಲ ಹೋಗೋಣ.
ಆ್ಯಂಡ್ ಒಂಥರ ಮೈಂಡ್ ರಿಫ್ರೆಶ್ ಆಯಿತು. ಇಲ್ಲಿಗೆ ಬಂದು ಏನೋ ಒಂಥರ ಖುಷಿ ಆಯಿತು. ನನ್ನ ತಲೆ ತುಂಬ ಹೂವನೇ ಇದೆ. ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ. ಅಂದರೆ ಊರಿಗೆ ಬಂದಿದ್ವಲ್ಲ ಗೈಸ್, ಅಲ್ಲೆಲ್ಲನೂ ಕುಂಕುಮ ಕೊಡ್ತಾರಲ್ವಾ, ಸೊ ಕೊಟ್ಟಾಗ ಇಟ್ಕೊಂಡಿರೋಂಥ ಹೂವು. ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಡೌನ್ಗೆ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ಇಲ್ಲಿ ರೋಡ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಅಲ್ಲಿಂದ ನಮ್ಮೂರಿಗೆ ರೀಚ್ ಆಗಿ ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನನಗಂತೂ ಬಿರಿಯಾನಿ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಬಿರಿಯಾನಿ ನಾನ್ ವೆಜ್ ತಿನ್ನಬೇಕು ಅನಿಸ್ತಾ ಇತ್ತು. ಸೊ ಹೋಟೆಲ್ ಸರ್ಚ್ ಮಾಡಬೇಕಿದ್ರೆ ನಾನು ಮದೀನಾ ಹೋಟೆಲಲ್ಲಿ ಇದುವರೆಗೂ ಟೇಸ್ಟ್ ಮಾಡಿಲ್ಲ. ಎಂಪೈರಲ್ಲಿ ತಿಂದಿದ್ದೀನಿ, ನಾಗಾರ್ಜುನದಲ್ಲಿ ತಿಂದಿದ್ದೀನಿ, ಮೇಘ್ನಾಸ್ ಬಿರಿಯಾನಿಯಲ್ಲಿ ತಿಂದಿದ್ದೀನಿ, ಎಲ್ಲದರಲ್ಲೂ ತಿಂದಿದ್ದೀನಿ. ಬಟ್ ಮದೀನಾದಲ್ಲಿ ತಿಂದಿಲ್ಲ. ಆ್ಯಂಡ್ ನಮ್ಮ ಹಸ್ಬೆಂಡ್ ಮುಂಚೆ ಟೇಸ್ಟ್ ಮಾಡಿದ್ರಂತೆ, ಚೆನ್ನಾಗಿರುತ್ತೆ, ಬಾ ಹೋಗೋಣ ಅಂತ ಕರ್ಕೊಂಡು ಬಂದರು. ಇಲ್ಲಿ BTM ಇದೆ ಇದು ಮದೀನಾ ಹೋಟೆಲು. ಆಫೀಸ್ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕಂತ ನೈಟ್ ಊಟಕ್ಕೆ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿತ್ತು ಪ್ಲೇಸ್ ಎಲ್ಲನೂ. ಆ್ಯಂಡ್ ಫುಡ್ಡು ಕೂಡ ಅಷ್ಟೇ, ಕ್ವಾಂಟಿಟಿನೂ ಓಕೆ ಆ್ಯಂಡ್ ಟೇಸ್ಟು ಕೂಡ ಓಕೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಾನು ಅಂದರೆ ತಿಂದಿಲ್ಲ, ನಾನು ಏನಾದರೂ ಇದನ್ನು ನೋಡಿಲ್ಲ, ಇದು ತಿಂದಿಲ್ಲ ಅಂತಂದರೆ ಇದ್ರಲ್ಲಿ ಮಾತ್ರ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ ಈಸ್ ರೆಡಿ. ಹೌದಾ, ಸರಿ ಆಯಿತು, ನಡಿ ಹೋಗೋಣ, ನಡಿ ತಿನ್ನೋಣ ಅಂತ ಎಲ್ಲ ಕೊಡಿಸ್ತಾರೆ. ಸೊ ಈ ವಿಷಯದಲ್ಲಿ ಖುಷಿ. ಎಸ್, ಈಗ ಫುಡ್ ಬಂದಿದೆ. ನಾವು ಒಂದು ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ವಿ. ನನಗೆ ರುಮಾಲಿ ರೋಟಿ ಇಷ್ಟ ಆಗುತ್ತೆ ಗೈಸ್, ಬಟ್ ಇಲ್ಲಿ ರುಮಾಲಿ ರೋಟಿ ಇರಲಿಲ್ಲ, ಸೊ ತೊಗೊಳ್ಲಿಲ್ಲ. ಬಿರಿಯಾನಿ, ಕಬಾಬ್ ತೊಗೊಂಡ್ವಿ, ಮತ್ತು ನೆಕ್ಸ್ಟ್ ಲಾಲಿಪಾಪ್ ತೊಗೊಂಡ್ವಿ. ಆ್ಯಂಡ್ ಫುಡ್ಡು ಚೆನ್ನಾಗಿತ್ತು. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗೋಣ ಅಂತ ಬೇಕ್ರಿ ಹತ್ರಕ್ಕೆ ಬಂದ್ವಿ. ಆ್ಯಂಡ್ ಹಂಗೆ ನಮ್ಮ ಹಸ್ಬೆಂಡ್ಗೆ ಎಗ್ ಪಪ್ಸ್ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಆಯಿತು. ಸೊ ಎಗ್ ಪಪ್ಸ್ ತೊಗೊಂಡು ಇಬ್ಬರು ಒಂದೊಂದು ತಿನ್ಕೊಂಡು ಸ್ನ್ಯಾಕ್ಸ್ ತೊಗೊಂಡು ಮನೆ ಕಡೆ ಬಂದ್ವಿ ಗೈಸ್. ಆ್ಯಂಡ್ ಇದಾಗಿತ್ತು ಇದು ಸಣ್ಣ ಪುಟ್ಟ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.